ಬ್ರಹ್ಮೋಸ್ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದು. ಆದರೆ ಇತ್ತೀಚೆಗೆ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಭಾರತವೇ ತನ್ನದೇ ಕ್ಷಿಪಣಿಯ ಮಾರಾಟಕ್ಕೆ ಅಡ್ಡಗಾಲು ಹಾಕಿದೆ. ಯಾಕೆ ಹೀಗೆ? ಈ ಒಂದು ಅಚ್ಚರಿಯ ನಡೆಯ ಹಿಂದಿನ ಕಾರಣಗಳೇನು? ಬನ್ನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಒಟ್ಟಿಗೆ ಬಿಡಿಸೋಣ. ಪ್ರಶ್ನೆ ತುಂಬಾನೇ ಸಿಂಪಲ್ ಆಗಿದೆ, ಆದರೆ ಉತ್ತರ ಅಷ್ಟೇ ಕಾಂಪ್ಲೆಕ್ಸ್. ಯಾಕಂದ್ರೆ ಇದು $multi-billion ಡೀಲ್. ಆದರೂ ಭಾರತ ಯಾಕೆ ತಂದೆ ಬ್ರಹ್ಮೋಸ್ ಮಿಸೈಲ್ ಮಾರಾಟಕ್ಕೆ ತಡೆ ಒಡ್ಡಿತು? ಈ ನಿರ್ಧಾರದ ಹಿಂದೆ ಯಾವೆಲ್ಲ ಜಿಯೋಪಾಲಿಟಿಕಲ್ ಕಾರಣಗಳು ಅಡಗಿವೆ ಅಂತ ಒಂದೊಂದಾಗಿ ನೋಡೋಣ. ಓಕೆ, ಮೊದಲು ಭಾರತದ ಈ ಸರ್ಪ್ರೈಸಿಂಗ್ ವೀಟೋ ಬಗ್ಗೆನೇ ಮಾತಾಡೋಣ. ಈ ಒಂದು ನಿರ್ಧಾರವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಭಾರತ ಮತ್ತೆ ಅದರ ಲಾಂಗ್ ಟೈಮ್ ಪಾರ್ಟ್ನರ್ ರಷ್ಯಾ ನಡುವಿನ ಸಂಬಂಧದಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆಯನ್ನು ಗಮನಿಸಬೇಕು. ನೋಡಿ, ಇಲ್ಲಿ ಪವರ್ ಈಕ್ವೇಷನ್ ಹೇಗೆ ಚೇಂಜ್ ಆಗಿದೆ ಅಂತ. ಒಂದು ಕಾಲ ಇತ್ತು, ಆಗ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬೇರೆ ದೇಶಗಳಿಗೆ ಮಾರೋ ಹಾಗಿಲ್ಲ ಅಂತ ರಷ್ಯಾ ಭಾರತದ ಮೇಲೆ ನಿರ್ಬಂಧ ಹಾಕ್ತಿತ್ತು. ಆದರೆ ಇವತ್ತು ಸೀನ್ ಪೂರ್ತಿ ಉಲ್ಟಾ ಆಗಿದೆ. ಈಗ ಭಾರತವೇ ರಷ್ಯಾವನ್ನ ನೀವು ಟರ್ಕಿಗೆ ಬ್ರಹ್ಮೋಸ್ ಮಾವ ಹಾಗಿಲ್ಲ ಅಂತ ತಡೆದಿದೆ. ಯಾಕಂದ್ರೆ ಈ ಸಲ ಕ್ಷಿಪಣಿ ಕೇಳ್ತಿರೋರು ಭಾರತದ ಫ್ರೆಂಡ್ ಅಲ್ಲ. ಹಾಗಾದ್ರೆ ಒಂದೇ ಒಂದು ಮಿಸೈಲ್ಗಾಗಿ ಇಷ್ಟೆಲ್ಲ ಡಿಪ್ಲೊಮ್ಯಾಟಿಕ್ ಫೈಟ್ ಯಾಕೆ? ಅಂದ್ರೆ ಬ್ರಹ್ಮೋಸ್ ಅನ್ನೋದು ಸುಮ್ಮನೆ ಒಂದು ವೆಪನ್ ಅಲ್ಲ, ಅದು ಒಂದು ರಿಯಲ್ ಗೇಮ್ ಚೇಂಜರ್. ಏನಿದ್ರ ಅಸ್ಲಿ ತಾಕತ್ತು ನೋಡೋಣ ಬನ್ನಿ. ಏನಿದು ಬ್ರಹ್ಮೋಸ್? ಇದು ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದರ ಸ್ಪೆಷಾಲಿಟಿ ಏನಂದ್ರೆ ಇದನ್ನ ನೀವು ಸಬ್ಮರೀನ್, ಶಿಪ್, ಏರ್ಕ್ರಾಫ್ಟ್ ಅಷ್ಟೇ ಅಲ್ಲ, ನೆಲದಿಂದಲೂ ಲಾಂಚ್ ಮಾಡ್ಬೋದು. ಅಂದ್ರೆ ಇದು ಎಂಥ ಪರಿಸ್ಥಿತಿಯಲ್ಲೂ ಕೆಲಸ ಮಾಡೋ ಒಂದು ಡೆಡ್ಲಿ ವೆಪನ್. ಬ್ರಹ್ಮೋಸ್ ಅಂದ್ರೆ ಶತ್ರುಗಳಿಗೆ ಯಾಕೆಷ್ಟೊಂದು ಭಯ? 3 ಕಾರಣಗಳಿವೆ. ಒಂದು, ಇದರ ಸ್ಪೀಡ್. ಇದು ಶಬ್ದಕ್ಕಿಂತ ಸುಮಾರು 3 ಪಟ್ಟು ವೇಗವಾಗಿ ಹೋಗುತ್ತೆ. 2, ಇದರ ಚಾಲಾಕಿತನ. ಶತ್ರುಗಳ ರೇಡಾರ್ ಕಣ್ಣಿಗೆ ಬೀಳದ ಹಾಗೆ ನೆಲಕ್ಕೆ ತುಂಬಾನೇ ಹತ್ರದಲ್ಲಿ ಹಾರಬಲ್ಲದು. ಮತ್ತೆ 3ನೇದು, ಇದರ ಆಕ್ಯುರಸಿ. ಟಾರ್ಗೆಟ್ ಅಂದ್ರೆ ಟಾರ್ಗೆಟ್, ಒಂದಿಂಚು ಮಿಸ್ ಆಗಲ್ಲ. ಎದುರಾಳಿಗೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡಲ್ಲ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಂತ ಅನ್ಕೊಳ್ಳಿ. ಯುದ್ಧ ಭೂಮಿಯಲ್ಲಿ ಬ್ರಹ್ಮೋಸ್ ಅನ್ನೋದು ಆ ಮ್ಯಾಚ್ನ ಕೊನೆ ಓವರಲ್ಲಿ ಹೊಡೆಯೋ ಒಂದು ಮ್ಯಾಚ್ ವಿನ್ನಿಂಗ್ ಸಿಕ್ಸರ್ ಇದ್ದ ಹಾಗೆ. ಇದು ಪಂದ್ಯದ ಗತಿಯನ್ನೇ ಸಂಪೂರ್ಣವಾಗಿ ಬದಲಿಸ್ಬಿಡುತ್ತೆ. ನೋಡಿ, ಇದೇ ಕಾರಣಕ್ಕೆ ಇಡೀ ಪ್ರಪಂಚ ಬ್ರಹ್ಮೋಸ್ ಬಗ್ಗೆ ಮಾತಾಡೋದು. ಇಂಥ ಒಂದು ಪವರ್ಫುಲ್ ವೆಪನ್ ಬೇಕು ಅಂತ ಟರ್ಕಿ ಯಾಕೆ ಅಷ್ಟೊಂದು ಒದ್ದಾಡ್ತಿತ್ತು? ಓಕೆ, ಈಗ ನಾವು ಕತೆ ಇನ್ನೊಂದು ಆ್ಯಂಗಲ್ಗೆ ಹೋಗೋಣ. ಟರ್ಕಿಯ ಸ್ಟ್ರಾಟಜಿ ಏನು? ಬ್ರಹ್ಮೋಸ್ ಪಡ್ಕೊಳ್ಳೋಕೆ ಅದು ಯಾವ ಪ್ಲಾನ್ ಹಾಕಿತ್ತು ನೋಡೋಣ. ಟರ್ಕಿಯ ಗುರಿ ತುಂಬಾನೇ ಕ್ಲಿಯರ್ ಆಗಿದೆ. ತನ್ನ ಸುತ್ತಮುತ್ತಿರೋ ಗ್ರೀಸ್, ಸೈಪ್ರಸ್ ಮತ್ತೆ ಇಸ್ರೇಲ್ ಈ ದೇಶಗಳಿಗಿಂತ ಮಿಲಿಟರಿಯಲ್ಲಿ ತಾನೇ ಸುಪೀರಿಯರ್ ಆಗಿರಬೇಕು. ಡ್ರೋನ್ ವಾರ್ಫೇರಲ್ಲಿ ಟರ್ಕಿ ಆಲ್ರೆಡಿ ದೊಡ್ಡ ಹೆಸರು ಮಾಡಿದೆ. ಆದರೆ ಬ್ರಹ್ಮೋಸ್ ತರಡ ಒಂದು ಗೇಮ್ ಚೇಂಜರ್ ವೆಪನ್ ಇದ್ರೆ ಮಾತ್ರ ಆ ಪ್ರದೇಶದಲ್ಲಿ ತನ್ನ ಪಾರುಪತ್ಯ ಸ್ಥಾಪಿಸಬಹುದು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ನೋಡಿ, ಟರ್ಕಿ ಒಂದು ಸ್ಮಾರ್ಟ್ ಮೂವ್ ಮಾಡ್ತು. ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು ತಾನು ಪಾಕಿಸ್ತಾನದ ಜೊತೆ ಕ್ಲೋಸ್ ಆಗಿರೋದ್ರಿಂದ ಭಾರತ ಯಾವತ್ತೂ ತನಗೆ ಡೈರೆಕ್ಟ್ ಆಗಿ ಬ್ರಹ್ಮೋಸ್ ಕೊಡಲ್ಲ ಅಂತ. ಅದಕ್ಕೆ ಅದೊಂದು ಬೇರೆ ದಾರಿ ಹಿಡಿತು, ರಷ್ಯಾದ ಮೂಲಕ. ರಷ್ಯಾದ ಜೊತೆ ತನಗಿರೋ ಒಳ್ಳೆ ಸಂಬಂಧವನ್ನೇ ಬಳಸ್ಕೊಂಡು ಭಾರತದ ಮೇಲೆ ಪ್ರೆಷರ್ ಹಾಕೋಕೆ ಟ್ರೈ ಮಾಡ್ತು. ಈಗ ನಾವು ಈ ಇಡೀ ಸ್ಟೋರಿಯ ಅತ್ಯಂತ ಕ್ರೂಷಿಯಲ್ ಪಾರ್ಟಿಗೆ ಬರ್ತಿದ್ದೀವಿ. ಅದೇನಂದ್ರೆ, ಭಾರತ ಈ ಡೀಲನ್ನು ಯಾಕೆ ಬ್ಲಾಕ್ ಮಾಡ್ತು? ಅದ್ರ ಹಿಂದೆ ಇದ್ದ ನಾನ್ ನೆಗೋಷಿಯೇಬಲ್ ಕಾರಣಗಳು ಯಾವುವು? ಭಾರತದ ಈ ನಿರ್ಧಾರದ ಹಿಂದೆ ಮುಖ್ಯವಾಗಿ 3 ಸೆಕ್ಯೂರಿಟಿ ಕನ್ಸರ್ನ್ಸ್ ಇತ್ತು. ಮೊದಲನೇದು, ಟರ್ಕಿ ಮತ್ತು ಪಾಕಿಸ್ತಾನದ ದೋಸ್ತಿ. 2ನೇದು, ಈ ಟೆಕ್ನಾಲಜಿ ಬೇರೆಯವ್ರ ಕೈಗೆ ಸಿಕ್ಬಿಡ್ಬೋದು ಅನ್ನೋ ದೊಡ್ಡ ರಿಸ್ಕ್. ಮತ್ತು 3ನೇದು, ಚೀನಾದಿಂದ ಇರೋ ರಿವರ್ಸ್ ಎಂಜಿನಿಯರಿಂಗ್ ಥ್ರೆಟ್. ಆದರೆ ಭಾರತದ ಅತಿ ದೊಡ್ಡ ತಲೆನೋವು ಅಂದರೆ ಅದು ಚೀನಾ. ಯಾಕಂದರೆ ರಿವರ್ಸ್ ಎಂಜಿನಿಯರಿಂಗ್ ಮಾಡೋದ್ರಲ್ಲಿ, ಅಂದರೆ ಟೆಕ್ನಾಲಜಿಯನ್ನು ಕಾಪಿ ಹೊಡೆಯೋದ್ರಲ್ಲಿ ಚೀನಾ ಮಾಸ್ಟರ್. ಬ್ರಹ್ಮೋಸ್ ಟೆಕ್ನಾಲಜಿಯ ಒಂದು ಸಣ್ಣ ಸುಳಿವು ಅವರ ಕೈಗೆ ಸಿಕ್ಕಿದ್ರೂ ಸಾಕು, ಅವರು ಅದರದ್ದೇ ಒಂದು ಕಾಪಿಯನ್ನು ರೆಡಿ ಮಾಡಿಬಿಡ್ತಾರೆ. ಇದು ಇಂಡಿಯಾ ರಷ್ಯಾ ಜಂಟಿಯಾಗಿ ಡೆವಲಪ್ ಮಾಡಿದ ಟೆಕ್ನಾಲಜಿಗೆ ದೊಡ್ಡ ಹೊಡೆತ ಆಗುತ್ತೆ. ಇಲ್ಲಿ ಭಾರತದ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಇತ್ತು. ಫ್ರೆಂಡ್ಶಿಪ್ಗಿಂತ ನ್ಯಾಷನಲ್ ಸೆಕ್ಯೂರಿಟಿ ಮೊದಲು. ಇದನ್ನು ಒಂದು ರೀತಿ ಹೀಗೆ ಯೋಚನೆ ಮಾಡಬಹುದು. ಒಬ್ಬ ರೈತ ತನ್ನ ನೆರೆಮನೆಯವರಿಗೆ ಸಹಾಯ ಮಾಡ್ತಾನೆ, ಆದರೆ ತಾನು ನಂಬಿಕೆ ಇಡದ ಯಾರಿಗೂ ತನ್ನ ಬೆಸ್ಟ್ ಟೂಲ್ಸನ್ನು ಯಾವತ್ತೂ ಕೊಡೋಲ್ಲ ಅಲ್ವಾ? ಇಲ್ಲೂ ಕೂಡ ಅದೇ ಲಾಜಿಕ್. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಟ್ವಿಸ್ಟ್ ಇದೆ. ಭಾರತ ಕೇವಲ ಡಿಫೆಂಡ್ ಮಾಡ್ಕೊಳ್ತಿಲ್ಲ, ಬದಲಿಗೆ ಇಡೀ ಪರಿಸ್ಥಿತಿಯನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಕೊಳ್ತಿದೆ. ಈ ಜಿಯೋಪೊಲಿಟಿಕಲ್ ಚೆಸ್ ಬೋರ್ಡನ್ನು ನೋಡಿ. ಭಾರತ ಒಂದು ಕಡೆ ಟರ್ಕಿಗೆ ಬ್ರಹ್ಮೋಸ್ ಕೊಡಲ್ಲ ಅಂತ ಹೇಳಿದೆ, ಅದೇ ಸಮಯದಲ್ಲಿ ಇನ್ನೊಂದು ಸ್ಮಾರ್ಟ್ ಮೂವ್ ಮಾಡ್ತಿದೆ. ಅದೇನಂದ್ರೆ, ಟರ್ಕಿಯ ಪ್ರತಿಸ್ಪರ್ಧಿಗಳಾದ ಗ್ರೀಸ್ ಮತ್ತು ಸೈಪ್ರಸ್ ಜೊತೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಿದೆ. ಅಷ್ಟೇ ಅಲ್ಲ,
ಟರ್ಕಿಗೆ ಕೊಡಲ್ಲ ಅಂದಿದ್ದ ಅದೇ ಬ್ರಹ್ಮೋಸ್ ಮಿಸೈಲನ್ನು ಈ ದೇಶಗಳಿಗೆ ಮಾರಾಟ ಮಾಡೋ ಸಾಧ್ಯತೆಯೂ ಇದೆ. ಇದು ಅಸಲಿ ಡಿಪ್ಲೊಮಸಿ. ಇದರಿಂದ ಭಾರತ ಒಂದು ವಿಷಯವನ್ನು ಜಗತ್ತಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳಿದೆ. ಅದರ ಹೊಸ ಪಾಲಿಸಿ ಏನು ಅಂದರೆ, ಬ್ರಹ್ಮೋಸ್ ಅನ್ನೋದು ಕೇವಲ ನಂಬಿಕಸ್ಥ ಪಾರ್ಟ್ನರ್ಗಳಿಗೆ ಮಾತ್ರ, ಭಾರತದ ವಿರುದ್ಧ ನಿಲ್ಲುವವರಿಗೆ ಯಾವತ್ತೂ ಇಲ್ಲ. ಸೊ ಇದೆಲ್ಲವೂ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ರಷ್ಯಾದಂತಹ ಹಳೆಯ ಮಿತ್ರನ ಜೊತೆ ರಾಜತಾಂತ್ರಿಕ ಘರ್ಷಣೆಯ ರಿಸ್ಕ್ ತೆಗೆದುಕೊಂಡ್ರೂ ತನ್ನ ಟೆಕ್ನಾಲಜಿಯನ್ನು ಕಾಪಾಡಿಕೊಳ್ಳುವ ಭಾರತದ ಈ ನಿರ್ಧಾರ ಸರಿಯಾದದ್ದೇ? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ಆಯಕಟ್ಟಿನ ನಡೆ.